ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ರಾಜಕೀಯದಲ್ಲಿ ಬೇಟೆಯಾಡಲು ಬಾರದ ನಾಯಿಗಳನ್ನು ಮಾತ್ರ ಜೈಕಾರ ಹಾಕಲು ಸಾಕುತ್ತಾರೆ ಹೊರತು ಸಿಂಹಾಸನಕ್ಕಾಗಿ ಅಲ್ಲ. ಅವ್ರಿಗೆ ಸಿಂಹಾಸನ ಯಾವತ್ತೂ ಕೊಡಲ್ಲ. ಆದರೆ ಜೈಕಾರ ಹಾಕಲು ಮಾತ್ರ ರಾಜಕೀಯದಲ್ಲಿ ಕೆಲವ್ರನ್ನ ಸಾಕ್ತಾರೆ. ಅದನ್ನು ಅವರು ತಿಳ್ಕೋಬೇಕಷ್ಟೇನೇ ಜನ. ಅದನ್ನು ಆದರೆ ಜೈಕಾರ ಹಾಕಕ್ಕೆ ಮಾತ್ರ ನಮ್ಮನ್ನು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಾಗ ಗೊತ್ತಾಗತ್ತೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಯಾವುದಕ್ಕೆ ಮಹಾದಾನ ಅಂತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾರಾಜ ಯುಧಿಷ್ಠಿರನು ತನ್ನ ಪ್ರಜೆಗಳಿಗೆ ಯಾವಾಗಲೂ ದಾನ ನೀಡುತ್ತಾನೆ ಎಂದು ಸಂಕಲ್ಪ ಮಾಡಿದ್ದನು. ಅವನಲ್ಲಿ ಅಕ್ಷಯ ಪಾತ್ರೆ, ಅದರಲ್ಲಿ ಏನು ಕೇಳಿದರೂ ಅದು ತಕ್ಷಣವೇ ನೀಡುತ್ತದೆ. ಶಿವ, ದದೀಚಿ ಮತ್ತು ಹರಿಶ್ಚಂದ್ರನನ್ನು ಮೀರಿಸಿದ್ದು ತನ್ನ ದಾನದ ಮಹಿಮೆ ಮತ್ತು ಹೆಮ್ಮೆ ಯುಧಿಷ್ಠಿರನಿಗೆ ಇತ್ತು. 16,008 ಬ್ರಾಹ್ಮಣರು ಅವನ ಅರಮನೆಯಲ್ಲಿ ದಿನನಿತ್ಯ ಇರುತ್ತಾರೆ. ಅವರಿಗೆ ಪೂರ್ಣ ಅನ್ನದ ಜೊತೆಗೆ ದಾನವನ್ನು ನೀಡಲಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ರಾಜ ಯುಧಿಷ್ಠಿರನ ಅಹಂಕಾರವನ್ನು ಹಿಡಿದನು ಮತ್ತು ಅವನನ್ನು ಪಾತಾಳ ಲೋಕದಲ್ಲಿ ಅಧಿಪತಿಯಾದ ಬಲಿಯ ಬಳಿಗೆ ಕರೆದೊಯ್ದನು. ಪ್ರವಾಸ ಮಾಡುವ ನೆಪದಲ್ಲಿ ಬಲಿಯು ತನ್ನ ಬಳಿ ಬಂದ ಭಗವಾನ್ ಶ್ರೀಕೃಷ್ಣ ಮತ್ತು ಯುಧಿಷ್ಠಿರರನ್ನು ಬಹಳ ಗೌರವದಿಂದ ಪೂಜಿಸಿದನು. ಯುಧಿಷ್ಠಿರನಿಗೆ ಬಲಿಯನ್ನು ತೋರಿಸುತ್ತಾ, ಪಾತಾಳ ಲೋಕದ ಅಸುರ ರಾಜನನ್ನು ನೀನು ಬಲ್ಲೆಯಾ ಎಂದು ಶ್ರೀಕೃಷ್ಣನು ಕಣ್ಸನ್ನೆ ಮೂಲಕ ಕೇಳಿದನು. ತನಗೆ ಪರಿಚಯವಿಲ್ಲ ಎಂದು ಯುಧಿಷ್ಠಿರ ಉತ್ತರಿಸಿದನು. ಶ್ರೀಕೃಷ್ಣನು, ಇವನು ಪಾಂಡವರ ಹಿರಿಯ ದಾನಿ ಯುಧಿಷ್ಠಿರ ಎಂದು ಬಲಿಗೆ ಹೇಳಿದನು. ಭೂಮಿಯ ಮೇಲೆ ಯಾವ ವ್ಯಕ್ತಿಯೂ ಅವನ ದಾನದಿಂದ ವಂಚಿತನಾಗಿಲ್ಲ ಮತ್ತು ಇಂದು ಭೂಮಿಯ ಜನರ ಈ ಕಾರಣದಿಂದ ನಿನ್ನನ್ನು ಸ್ಮರಿಸುವುದಿಲ್ಲ ಎಂದು ಹೇಳಿದಾಗ ಬಲಿಯು ವಿನಮ್ರವಾಗಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಹೇಳಿದನು, ನಾನು ಯಾವುದೇ ದೇಣಿಗೆ ನೀಡಿಲ್ಲ. ನಾನು ವಾಮನ ದೇವಗೆ ಕೇವಲ 3 ಹೆಜ್ಜೆ ಭೂಮಿಯನ್ನಷ್ಟೇ ನೀಡಿದ್ದೇನೆ. ಶ್ರೀಕೃಷ್ಣನು ಬಲಿಯ ಭರತಖಂಡದಲ್ಲಿ ಯುಧಿಷ್ಠಿರನನ್ನು ಬಿಟ್ಟು ಉಳಿದೆಲ್ಲ ಪರೋಪಕಾರಿಗಳನ್ನು ಮರೆತಿದ್ದಾನೆ. ಬಲಿಯ ಮುಖದಲ್ಲಿ ಕಿಂಚಿತ್ತೂ ಅಸೂಯೆ ಕಾಣಲಿಲ್ಲ. ಬಲಿಯು ಹೇಳಿದ, ದೇವರೇ, ಇದು ಕಾಲಚಕ್ರ. ವರ್ತಮಾನದ ಮುಂದೆ ಭೂತಕಾಲವು ಮುಸುಕುತ್ತದೆ. ವರ್ತಮಾನವು ಯಾವಾಗಲೂ ಮಹಿಮಾನ್ವಿತವಾಗಿದೆ. ಮಹಾರಾಜ ಯುಧಿಷ್ಠಿರನು ಧರ್ಮರಾಜನನ್ನು ನೋಡಿದ ನಂತರ ಈ ಕಾಲವು ತನ್ನ ಕಥೆಗಳನ್ನು ಮುಚ್ಚಿಬಿಟ್ಟಿದೆ. ಶ್ರೀಕೃಷ್ಣನು ಮುಗುಳ್ನುಗ್ಗುತ್ತಾ ಹೇಳಿದನು, ಇವನ ಬಳಿ ಒಂದು ಅಕ್ಷಯ ಪಾತ್ರೆ ಇದೆ ಎಂದು ಪಾತ್ರೆಯಿಂದ ಪ್ರತಿದಿನ 16,008 ಬ್ರಾಹ್ಮಣರಿಗೆ ತನ್ನ ಇಚ್ಛೆಯಂತೆ ಅನ್ನವನ್ನು ನೀಡುತ್ತಾನೆ ಮತ್ತು ಕೇಳಿದ್ದೆಲ್ಲ ದಾನಗಳನ್ನು ನೀಡುತ್ತಾನೆ. ಇದರಿಂದಾಗಿ ಯುಧಿಷ್ಠಿರನಿಗೆ ಪ್ರಶಂಸೆಗೆ ಒಳಗಾಗುತ್ತಾನೆ. ಬಲಿಯು ಗಾಬರಿಗೊಂಡು, ಭಗವಂತನೇ, ಇದನ್ನು ದಾನವೆಂದು ಕರೆಯುತ್ತೀಯಾ? ಇದು ದಾನವಾದರೆ ಪಾಪ ಯಾವುದು? ಅಧ್ಯಯನ ಮಾಡಲು, ಕಲಿಸಲು, ಯಾಗ, ಅಗ್ನಿ, ಹೋತ್ರ ಇತ್ಯಾದಿಗಳನ್ನು ಮಾಡಲು ಅನುಮತಿಸಲಾಗಿದೆ. ಹೀಗಿರುವಾಗ ದಾನದ ಯಾವುದೇ ಅಗತ್ಯವಿರುವುದಿಲ್ಲ. ಒಬ್ಬರ ದಾನದ ಹೆಮ್ಮೆಯನ್ನು ಹೆಚ್ಚಿಸಲು ಶ್ರದ್ಧೆಯುಳ್ಳ ಬ್ರಾಹ್ಮಣರನ್ನು ಸೋಮಾರಿಗಳನ್ನಾಗಿ ಮಾಡುವುದು ಮಹಾಪಾಪ. ಇದಕ್ಕಿಂತ ಸಾಯುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಎಂದಾಗ ಶ್ರೀಕೃಷ್ಣನು ಅಸುರರಾಜ ಬಲಿಯನ್ನು ಕೇಳಿದನು, ನಿನ್ನ ರಾಜ್ಯದಲ್ಲಿ ದಾನವಿಲ್ಲವೇ? ದಾನ ಕೊಡಲಾಗಿದೆಯೇ? ಅಥವಾ ಜನರು ನಿಮ್ಮಿಂದ ದೇಣಿಗೆ ಕೇಳಲು ಬರುವುದಿಲ್ಲವೇ? ಒಂದು ವೇಳೆ ನಾನು ನನ್ನ ರಾಜ್ಯದಲ್ಲಿ 3 ಜನರಿಗೆ 3 ಲೋಕಕ್ಕೆ ಯಜಮಾನನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಕರ್ಮ ಇಲ್ಲದೆ ಪ್ರತಿದಿನ ನನ್ನ ಆಹಾರ ಸೇವಿಸಲಾರೆ. ಕೂತು ಉಣ್ಣುವಷ್ಟು ದಾನ ಕೊಡುತ್ತೇನೆ ಎಂದರೂ ಬರುವುದಿಲ್ಲ. ನನ್ನ ರಾಜ್ಯದಲ್ಲಿ ಬ್ರಾಹ್ಮಣರು ಕರ್ಮಯೋಗದ ಆರಾಧಕರು. ಜನರು ಯಾವುದೇ ದೇಣಿಯನ್ನು ತಮ್ಮ ಕಲ್ಯಾಣಕ್ಕಾಗಿ ಸ್ವೀಕರಿಸುವುದಿಲ್ಲ. ನಿಮ್ಮ ಪ್ರೀತಿಯ ಧರ್ಮರಾಜರು ದಾನ ಮಾಡುತ್ತಿರುವ ದಾನದಿಂದ ಕರ್ಮ ಮತ್ತು ಪುರುಷಾರ್ಥದ ನಷ್ಟ ಉಂಟಾಗುತ್ತಿದೆ. ಶ್ರೀಕೃಷ್ಣನು ಯುಧಿಷ್ಠಿರನನ್ನು ನಗುತ್ತಾ ನೋಡಿದನು. ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದನು. ಗೊತ್ತಾಯ್ತಾ? ನಾವು ಯಾವಾಗಲೂ ದಾನ ಅಂತ ಮಾಡಿದ್ರೆ ಯಾರಿಗೆ ಕೈಲಾಗದೇ ಇದ್ದವ್ರಿಗೆ ಮಾಡಬೇಕೇ ಹೊರತು ಸುಮ್ಮನೆ ದಾನ ಅಂತ ಯಾರಿಗೋನೋ ಮಾಡಿ ಮನುಷ್ಯರನ್ನ ಸೋಮಾರಿಗಳನ್ನಾಗಿ ಮಾಡಬಾರ್ದು. ಅದನ್ನು ಮಹಾಪಾಪ. ಅದು ಮನುಷ್ಯನ ಸುಮ್ಮನೆ ದಾನ ಮಾಡ್ತೀವಿ ಅಂತ ಮಾಡಿ ಸೋಮಾರಿಗಳನ್ನಾಗಿ ಮಾಡಿದ್ರೆ ಅದು ಇನ್ನೂ ಮಹಾಪಾಪ ಆಗತ್ತೆ ಅಂತ ಹೇಳ್ತಾರೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/3/2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣಪಕ್ಷ, ತಿಥಿ ದಶಮಿ, ರಾತ್ರಿ 12 ಗಂಟೆ 19 ನಿಮಿಷ. ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 12 ಗಂಟೆ 10 ನಿಮಿಷ. ಮಳೆ ಉತ್ತರಾಭಾದ್ರ 3ನೇ ಪಾದ. ರಾಹುಕಾಲ 7:56ರಿಂದ 9:27 ತನಕ ಇದೆ. ಗುಳಿಕ ಕಾಲ 2ರಿಂದ 3:31 ತನಕ ಇದೆ. ಯಮಗಂಡ ಕಾಲ 10:58ರಿಂದ
12:29 ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.